ಸಾಧಾರಣ ಕಾಲದ 14ನೆಯ ಗುರುವಾರ. ಪ್ರವಾದಿ ಓಶೈನ ಗ್ರಂಥದಿಂದ ವಾಚನ. ಸರ್ವೇಶ್ವರ ಇಂತೆನ್ನುತ್ತಾರೆ, ಪ್ರೀತಿಸಿದೇನು ಇಸ್ರಾಯೇಲನು ಅದರ ಬಾಲ್ಯವಸ್ಥೆಯಿಂದ, ಕರೆದೇನು ನನ್ನ ಆ ಪುತ್ರನನ್ನು ಈಜಿಪ್ಟಿನಿಂದ. ಎಫ್ರಾಯಿಮ್ಗೆ ಅಂಬೆಗಾಲಿಡಲು ಕಲಿಸಿದವನು ನಾನೇ, ಆ ಜನರನ್ನು ಸ್ವಸ್ಥ ಮಾಡಿದವನು ನಾನೇ. ಆದರೆ ಅರಿತುಕೊಳ್ಳದೆ ಹೋದರೂ ಈ ವಿಷಯವನ್ನೇ, ಬೆಳೆಸಿದೆನು ಅವರನ್ನು ಕರುಣೆಯ ಕಟ್ಟುಗಳಲ್ಲಿ, ಪ್ರೀತಿಯ ಬಂಧನದಲ್ಲಿ. ಸುಧಾರಿಸಿದೆ ಅವರ ಹೆಗಲಿಗೆ ಬಿಗಿದಿದ್ದ ನೊಗವನ್ನು ಬಿಚ್ಚಿ, ಊಟ ಬಡಿಸಿದೆ ಅವರಿಗೆ ನೆಲಸಮ ಬಗ್ಗಿ. ಹೇಗೆ ತ್ಯಜಿಸಲಿ ಎಫ್ರಾಯಿಮೇ ನಿನ್ನನ್ನು, ಹೇಗೆ ಕೈ ಬಿಡಲಿ ಇಸ್ರಾಯೇಲೇ ನಿನ್ನನ್ನು. ಹೇಗೆ ಹೀಡು ಮಾಡಲಿ ದುರ್ಗತಿಗೆ ನಿನ್ನನ್ನು ಆದ್ಮದಂತೆ, ಹೇಗೆ ನಾಶ ಮಾಡಲಿ ನಿನ್ನನ್ನು ಚೇಬೋಯಿಮಾನಂತೆ. ತಡೆ ಹಿಡಿಯುವೆನು ನನ್ನ ಉಗ್ರ ಕೋಪವನ್ನು, ನಾಶಪಡಿಸಲಾರೆ ಮರಳಿ ಎಫ್ರಾಯಿಮನು. ನರಮಾನವನಲ್ಲ ದೇವರು ನಾನು, ನಿಮ್ಮಲ್ಲಿ ನೆಲೆಯಾಗಿರುವ ಸದಮಲ ಸ್ವಾಮಿಯು, ನನ್ನದಲ್ಲ ನಾಶ ಮಾಡುವ ರೋಷವು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ದೇವನೇ, ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನ್ನು. ಕಿವಿಗೊಟ್ಟು ಆಲಿಸು ಇಸ್ರಾಯೇಲರ ಮೇಷಪಾಲನೆ, ವಿರಾಜಿಸು ಕೆರೂಬಿಯ ಮಧ್ಯೆ ಆಸೀನನಾದವನೇ. ಶ್ಲೋಕ. ದೇವನೇ, ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನ್ನು. ತೋರ್ಪಡಿಸು ನಿನ್ನ ಶೌರ್ಯವನ್ನು, ಬಂದು ಜಯಪ್ರದನಾಗು ನಮಗೆ. ಸರ್ವಶಕ್ತನಾದ ದೇವನೇ, ಮರಳಿ ಮುಖ ತೋರಿಸು. ಪರದಿಂದೀಕ್ಷಿಸಿ ಆ ದ್ರಾಕ್ಷಲತೆಯನ್ನು ಪರಮರಿಸು. ಕಾಪಾಡು ನಿನ್ನ ಬಲಗೈ ನೆಟ್ಟು ಸಾಕಿದ ಸಸ್ಯನು, ಕಾದಿರಿಸು ನಿನಗೆಂದೇ ನೀ ಬೆಳೆಸಿದ ಬಳ್ಳಿಯನ್ನು. ಶ್ಲೋಕ. ದೇವನೇ, ಬೆಳಗಲಿ ನಿನ್ನ ಮುಖಕಾಂತಿ, ಪಡೆವೆವು ರಕ್ಷಣೆಯನ್ನು. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ಸುಸ್ಥಿರವಾದವು ಆತನ ನಿಯಮ ನಿಬಂಧನೆಗಳು, ಯುಗ ಯುಗಕ್ಕೂ ದೃಢವಾಗಿರುವುವು. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ 12 ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಯೇಸು ಅವರಿಗೆ ಕೊಟ್ಟ ಆದೇಶ ಇದು. ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಪಡೆದಿರುವಿರಿ, ಉಚಿತವಾಗಿ ಕೊಡಿ. ಜೇಬಿನಲ್ಲಿ ಚಿನ್ನ, ಬೆಳ್ಳಿ, ತಾಮ್ರವನ್ನಾಗಲಿ, ಪ್ರಯಾಣಕ್ಕೆಂದು ಜೋಳಿಗೆಯನ್ನಾಗಲಿ, 2 ಅಂಗಿಗಳನ್ನಾಗಲಿ, ಕಾಲಿಗೆ ಕೆರವನ್ನಾಗಲಿ, ಕೈಗೆ ದಂಡವನ್ನಾಗಲಿ ತೆಗೆದುಕೊಳ್ಳಬೇಡಿ. ಏಕೆಂದರೆ ದುಡಿಮೆಗಾರನು ಜೀವನಾಧಾರಕ್ಕೆ ಬಾಧ್ಯನು. ನೀವು ಒಂದು ಪಟ್ಟಣಕ್ಕಾಗಲಿ ಹಳ್ಳಿಗಾಗಲಿ ಹೋದಾಗ ಅಲ್ಲಿ ನಿಮ್ಮನ್ನು ಬರಮಾಡಿಕೊಳ್ಳಲು ಯೋಗ್ಯನು ಯಾರೆಂದು ಕಂಡುಹಿಡಿಯಿರಿ. ಅಲ್ಲಿಂದ ಮುಂದಕ್ಕೆ ಸಾಗುವವರೆಗೂ ಅವನಲ್ಲೇ ತಂಗಿರಿ. ನೀವು ಒಂದು ಮನೆಗೆ ಹೋದಾಗ ಆ ಮನೆಗೆ ಶುಭವಾಗಲಿ ಎಂದು ಅರಸಿರಿ. ಆ ಮನೆಯವರು ನಿಮ್ಮನ್ನು ಸ್ವಾಗತಿಸಿದರೆ ನಿಮ್ಮ ಆಶೀರ್ವಾದ ಅವರ ಮೇಲೆ ನೆಲೆಸಲಿ. ನಿಮ್ಮನ್ನು ಸ್ವಾಗತಿಸದೆ ಹೋದರೆ ನಿಮ್ಮ ಆಶೀರ್ವಾದ ನಿಮಗೆ ಹಿಂದಿರುಗಲಿ. ಒಂದು ಮನೆಯೇ ಆಗಲಿ ಊರೇ ಆಗಲಿ ನಿಮ್ಮನ್ನು ಸ್ವಾಗತಿಸದೆ ಅಥವಾ ನಿಮಗೆ ಕಿವಿಗೊಡದೆ ಹೋದರೆ ಆ ಮನೆಯನ್ನು ಅಥವಾ ಊರನ್ನು ಬಿಟ್ಟು ಮುಂದಕ್ಕೆ ಹೋಗಿರಿ. ಹೋಗುವಾಗ ನಿಮ್ಮ ಪಾದಗಳಿಗೆ ಅಂಟಿರುವ ಧೂಳನ್ನು ಝಾಡಿಸಿ ಬಿಡಿ. ತೀರ್ಪಿನ ದಿನ ಆ ಊರಿನ ಗತಿ ಸೊದೋಮ್ ಮತ್ತು ಗೊಮೋರ ಊರುಗಳ ಗತಿಗಿಂತ ಕಠಿಣವಾಗಿರುವುದೆಂದು ನಾನು ನಿಮಗೆ ಒತ್ತಿ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಯೇಸುವೆ, ಕ್ಷಮಿಸಲು ನನಗೆ ಸಹಾಯ ಮಾಡು. ಯೇಸುವೆ, ಇಂದು ನಾನು ಭಾರವಾದ ಹೃದಯದಿಂದ ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. ನನ್ನನ್ನು ನೋಯಿಸಿದವರನ್ನು ನೆನೆಸಿದಾಗ ನನ್ನ ಹೃದಯ ಇನ್ನೂ ನೋಯುತ್ತದೆ. ಅವರು ಹೇಳಿದ ಮಾತುಗಳು, ಅವರು ಮಾಡಿದ ಗಾಯಗಳು, ಅವರು ಕೊಟ್ಟ ನೋವು ಇನ್ನು ನನ್ನ ಮನಸ್ಸಿನಲ್ಲಿ ಉಳಿದಿವೆ. ಕರ್ತನೇ, ಅವರನ್ನು ಕ್ಷಮಿಸಬೇಕು
ಎಂದು ನನಗೆ ಗೊತ್ತಿದೆ. ಆದರೆ ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನನ್ನ ಹೃದಯ ಇನ್ನೂ ಮುರಿದಿದೆ. ನನ್ನ ಕಣ್ಣೀರು ಇನ್ನೂ ಒಣಗಿಲ್ಲ. ಯೇಸುವೇ, ಶಿಲುಬೆಯ ಮೇಲೆ ನಿನ್ನನ್ನು ಶಿಲುಬೆಗೇರಿಸಿದವರನ್ನು ನೀನು ಕ್ಷಮಿಸಿದ್ದೀಯಾ? ಅದೇ ಪ್ರೀತಿಯನ್ನು ನನ್ನ ಹೃದಯದಲ್ಲಿಯೂ ತುಂಬಿಸು. ನನ್ನೊಳಗಿರುವ ಕೋಪವನ್ನು ತೆಗೆದುಹಾಕು. ದ್ವೇಷವನ್ನು ದೂರ ಮಾಡು. ಕಹಿತನವನ್ನು ಕರಗಿಸು. ಕ್ಷಮಿಸುವ ಕೃಪೆಯನ್ನು ನನಗೆ ಕೊಡು. ಕರ್ತನೇ, ನನ್ನನ್ನು ನೋಯಿಸಿದವರನ್ನು ನಿನ್ನ ಕೈಗಳಲ್ಲಿ ಒಪ್ಪಿಸುತ್ತೇನೆ. ಅವರನ್ನು ನಾನು ನ್ಯಾಯ ತೀರಿಸುವುದಿಲ್ಲ. ಅವರನ್ನು ನಿನ್ನ ಪ್ರೀತಿಗೆ ಒಪ್ಪಿಸುತ್ತೇನೆ. ಇಂದು ನನ್ನ ಹೃದಯದಲ್ಲಿ ಕ್ಷಮೆಯ ಮೊದಲ ಹೆಜ್ಜೆಯನ್ನು ಇಡಲು ನನಗೆ ಧೈರ್ಯವನ್ನು ಕೊಡು. ನನ್ನನ್ನು ನಿನ್ನ ಪ್ರೀತಿಯಲ್ಲಿ ನಡೆಸುತ್ತಿರು. ಯೇಸುವೆ, ನನ್ನ ಹೃದಯವನ್ನು ಕ್ಷಮೆಯಿಂದ ತುಂಬಿಸು. ಯೇಸುವೆ, ನನ್ನ ಹೃದಯವು ಬಹಳ ದಿನಗಳಿಂದ ಭಾರವಾಗಿದೆ. ನೋವು, ನಿರಾಶೆ, ದ್ರೋಹ, ಅವಮಾನ ಇವೆಲ್ಲವೂ ನನ್ನೊಳಗೆ ಗಾಯಗಳನ್ನು ಮಾಡಿವೆ. ಕರ್ತನೇ, ಈ ಭಾರವನ್ನು ಇನ್ನೂ ಹೊತ್ತು ನಡೆಯಲು ನನಗೆ ಇಷ್ಟವಿಲ್ಲ. ಇಂದು ಅದನ್ನೆಲ್ಲ ನಿನ್ನ ಪಾದಗಳಲ್ಲಿ ಇಡುತ್ತಿದ್ದೇನೆ. ಯೇಸುವೇ, ನನ್ನನ್ನು ನೋಯಿಸಿದವರನ್ನು ಆಶೀರ್ವದಿಸುವ ಹೃದಯವನ್ನು ಕೊಡು. ಕೆಟ್ಟದಕ್ಕೆ ಒಳ್ಳೆಯದರಿಂದ ಪ್ರತಿಯಾಗಿ ಉತ್ತರಿಸುವ ಕೃಪೆಯನ್ನು ಕೊಡು. ನನ್ನ ಮಾತುಗಳಲ್ಲಿ, ನನ್ನ ಆಲೋಚನೆಗಳಲ್ಲಿ, ನನ್ನ ಹೃದಯದಲ್ಲಿ ನಿನ್ನ ಪ್ರೀತಿಯೇ ತುಂಬಿರಲಿ. ಕರ್ತನೇ, ನನ್ನ ಆತ್ಮವನ್ನು ಸ್ವತಂತ್ರಗೊಳಿಸು. ನನ್ನ ಮನಸ್ಸನ್ನು ಶಾಂತಿಯಿಂದ ತುಂಬಿಸು. ನನ್ನ ಕಣ್ಣೀರನ್ನು ನಿರೀಕ್ಷೆಯಾಗಿ ಬದಲಾಯಿಸು. ನನ್ನ ಗಾಯಗಳನ್ನು ಸಾಕ್ಷಿಯಾಗಿ ಬದಲಾಯಿಸು. ನನ್ನ ಜೀವನವು ಕ್ಷಮೆಯ ಶಕ್ತಿಗೆ ಜೀವಂತ ಸಾಕ್ಷಿಯಾಗಲಿ. ನಾನು ಪ್ರತಿದಿನ ನಿನ್ನಂತೆ ಪ್ರೀತಿಸಲು, ನಿನ್ನಂತೆ ಕ್ಷಮಿಸಲು, ನಿನ್ನಂತೆ ಬದುಕಲು ನನ್ನನ್ನು ನಡೆಸುತ್ತಿರು. ಯೇಸುವೆ, ನನ್ನ ಹೃದಯದ ಗಾಯಗಳನ್ನು ಸ್ಪರ್ಶಿಸು. ಯೇಸುವೆ,
ನನ್ನ ಹೃದಯದಲ್ಲಿ ಯಾರಿಗೂ ಕಾಣದ ಗಾಯಗಳಿವೆ. ನನ್ನ ನಗುವಿನ ಹಿಂದೆ ಅನೇಕ ಕಣ್ಣೀರು ಅಡಗಿವೆ. ನನ್ನ ಮೌನದ ಹಿಂದೆ ಹೇಳಲಾಗದ ನೋವುಗಳಿವೆ. ಕರ್ತನೇ, ನಿರಾಕರಣೆಯ ನೋವು, ದ್ರೋಹದ ಗಾಯ, ಅವಮಾನದ ಕಣ್ಣೀರು, ಏಕಾಂತದ ಭಾರ, ಇವೆಲ್ಲವೂ ಇನ್ನೂ ನನ್ನ ಹೃದಯವನ್ನು ನೋಯಿಸುತ್ತಿವೆ. ನಾನು ಹೊರಗೆ ಚೆನ್ನಾಗಿರುವಂತೆ ಕಾಣಬಹುದು, ಆದರೆ ನನ್ನ ಒಳಗಿರುವ ಗಾಯಗಳನ್ನು ನೀನೇ ಬಲ್ಲೆ. ಯೇಸುವೆ, ಇಂದು ನನ್ನ ಹೃದಯವನ್ನು ನಿನ್ನ ಮುಂದೆ ತೆರೆಯುತ್ತಿದ್ದೇನೆ. ನನ್ನ ಮುರಿದ ಮನಸ್ಸನ್ನು ನಿನ್ನ ಪ್ರೀತಿಯ ಕೈಗಳಲ್ಲಿ ಇಡುತ್ತಿದ್ದೇನೆ. ನಿನ್ನ ಸ್ಪರ್ಶವೇ ನನ್ನ ಆತ್ಮವನ್ನು ಗುಣಪಡಿಸಲಿ. ಕರ್ತನೇ, ಯಾರಿಂದಲೂ ಸಿಗದ ಸಾಂತ್ವನವನ್ನು ನೀನೆ ನನಗೆ ಕೊಡು. ಯಾರಿಂದಲೂ ತುಂಬಲಾಗದ ಖಾಲಿತನವನ್ನು ನಿನ್ನ ಪ್ರೀತಿಯಿಂದ ತುಂಬಿಸು. ನನ್ನ ಕಣ್ಣೀರನ್ನು ನಿನ್ನ ಕೃಪೆಯಿಂದ ಒರೆಸು. ನನ್ನ ನೋವನ್ನು ನಿನ್ನ ಸಮಾಧಾನದಿಂದ ಕರಗಿಸು. ಯೇಸುವೆ, ಇಂದು ನನ್ನ ಹೃದಯದಲ್ಲಿ ಗುಣಮುಖತೆಯ ಹೊಸ ಆರಂಭವನ್ನು ಮಾಡು. ನನ್ನನ್ನು ನಿನ್ನ ಪ್ರೀತಿಯಲ್ಲಿ ನಡೆಸುತ್ತಿರು. ಯೇಸುವೆ, ನನ್ನ ಮುರಿದ ಹೃದಯವನ್ನು ಹೊಸದಾಗಿ ಮಾಡು. ಯೇಸುವೆ, ನಾನು ಬಹಳ ದಿನಗಳಿಂದ ಈ ಗಾಯಗಳೊಂದಿಗೆ ಬದುಕುತ್ತಿದ್ದೇನೆ. ಕೆಲವು ನೆನಪುಗಳು ಇನ್ನೂ ನನ್ನ ಕಣ್ಣಲ್ಲಿ ಕಣ್ಣೀರು ತರಿಸುತ್ತವೆ. ಕೆಲವು ಮಾತುಗಳು ಇನ್ನೂ ನನ್ನ ಹೃದಯವನ್ನು ಚುಚ್ಚುತ್ತವೆ. ಕೆಲವು ಘಟನೆಗಳು ಇನ್ನೂ ನನ್ನ ಮನಸ್ಸನ್ನು ಕಾಡುತ್ತವೆ. ಕರ್ತನೇ, ಇನ್ನು ಮುಂದೆ ಈ ನೋವಿನ ಬಂಧನದಲ್ಲಿ ಬದುಕಲು ನಾನು ಬಯಸುವುದಿಲ್ಲ. ನಿನ್ನ ಪ್ರೀತಿಯಲ್ಲಿ ಸ್ವತಂತ್ರನಾಗಿ ಬದುಕಲು ಬಯಸುತ್ತೇನೆ. ನನ್ನ ಹೃದಯವನ್ನು ಹೊಸದಾಗಿ ರೂಪಿಸು. ನನ್ನ ಮನಸ್ಸನ್ನು ಹೊಸದಾಗಿ ಮಾಡು. ನನ್ನ ಆತ್ಮವನ್ನು ನಿನ್ನ ಸಮಾಧಾನದಿಂದ ತುಂಬಿಸು. ಯೇಸುವೆ, ನನ್ನ ಹಳೆಯ ಗಾಯಗಳನ್ನು, ನನ್ನ ಭವಿಷ್ಯವನ್ನು ನಿರ್ಧರಿಸಲು ಬಿಡಬೇಡ. ನನ್ನ ಹಳೆಯ ನೋವು ನನ್ನ ನಾಳೆಯನ್ನು ಕದಿಯದಂತೆ ಕಾಪಾಡು. ನಿನ್ನ ಕೃಪೆ
ನನ್ನ ಜೀವನದ ಪ್ರತಿಯೊಂದು ಮುರಿದ ಭಾಗವನ್ನು ಮರುಕಟ್ಟಲಿ. ಕರ್ತನೇ, ನನ್ನ ಹೃದಯದಲ್ಲಿ ಮತ್ತೆ ಸಂತೋಷ ಅರಳಲಿ, ಮತ್ತೆ ನಿರೀಕ್ಷೆ ಹುಟ್ಟಲಿ, ಮತ್ತೆ ನಿನ್ನ ಪ್ರೀತಿಯನ್ನು ಸಂಪೂರ್ಣವಾಗಿ ಅನುಭವಿಸುವ ಕೃಪೆಯನ್ನು ಕೊಡು. ನನ್ನ ಜೀವನವು ನಿನ್ನ ಗುಣಪಡಿಸುವ ಪ್ರೀತಿಗೆ ಜೀವಂತ ಸಾಕ್ಷಿಯಾಗಲಿ. ನನ್ನನ್ನು ಪ್ರತಿದಿನ ನಿನ್ನ ಶಾಂತಿಯಲ್ಲಿ, ನಿನ್ನ ಪ್ರೀತಿಯಲ್ಲಿ, ನಿನ್ನ ಕೃಪೆಯಲ್ಲಿ ನಡೆಸುತ್ತಿರು. ಯೇಸುವೆ, ನನ್ನನ್ನು ಹೊಸವನಾಗಿ ರೂಪಿಸು. ಯೇಸುವೆ, ಇಷ್ಟು ದಿನ ನೋವಿನೊಂದಿಗೆ ಬದುಕಿದ್ದೇನೆ, ಕಣ್ಣೀರಿನೊಂದಿಗೆ ಬದುಕಿದ್ದೇನೆ, ಮುರಿದ ಹೃದಯದೊಂದಿಗೆ ಬದುಕಿದ್ದೇನೆ. ಆದರೆ ಇಂದು ಹಳೆಯ ನೋವಿನಲ್ಲೇ ಬದುಕಲು ನಾನು ಬಯಸುವುದಿಲ್ಲ. ನಿನ್ನ ಕೃಪೆಯಲ್ಲಿ ಹೊಸ ಜೀವನವನ್ನು ಆರಂಭಿಸಲು ಬಯಸುತ್ತೇನೆ. ಕರ್ತನೇ, ನನ್ನ ಮನಸ್ಸನ್ನು ಹೊಸದಾಗಿ ಮಾಡು, ನನ್ನ ಆಲೋಚನೆಗಳನ್ನು ಶುದ್ಧಗೊಳಿಸು, ನನ್ನ ಹೃದಯವನ್ನು ನಿನ್ನ ಪ್ರೀತಿಯಿಂದ ತುಂಬಿಸು. ನನ್ನೊಳಗಿರುವ ಪ್ರತಿಯೊಂದು ಕತ್ತಲೆಯನ್ನು ನಿನ್ನ ಬೆಳಕಿನಿಂದ ದೂರ ಮಾಡು. ಯೇಸುವೆ, ನನ್ನ ಹಳೆಯ ನೆನಪುಗಳು ಇನ್ನು ಮುಂದೆ ನನ್ನ ಭವಿಷ್ಯವನ್ನು ನಿಯಂತ್ರಿಸದಿರಲಿ. ನನ್ನ ಗಾಯಗಳು ನನ್ನ ಜೀವನವನ್ನು ಕಟ್ಟಿ ಹಾಕದಿರಲಿ. ನಿನ್ನ ಪವಿತ್ರಾತ್ಮನು ನನ್ನೊಳಗೆ ಹೊಸ ಕಾರ್ಯವನ್ನು ಆರಂಭಿಸಲಿ. ಕರ್ತನೇ, ನನ್ನ ಕಣ್ಣೀರನ್ನು ಸಂತೋಷವಾಗಿ ಬದಲಾಯಿಸು, ನನ್ನ ಭಯವನ್ನು ನಿರೀಕ್ಷೆಯಾಗಿ ಬದಲಾಯಿಸು, ನನ್ನ ದುರ್ಬಲತೆಯನ್ನು ನಿನ್ನ ಬಲದಿಂದ ತುಂಬಿಸು. ಇಂದಿನಿಂದ ನಿನ್ನ ಸಮಾಧಾನದಲ್ಲಿ ನಡೆಯುವ ಹೊಸ ಜೀವನವನ್ನು ನನಗೆ ಕೊಡು. ನನ್ನನ್ನು ಪ್ರತಿದಿನ ನಿನ್ನ ಕೃಪೆಯಲ್ಲಿ ಹೊಸವನಾಗಿ ರೂಪಿಸುತ್ತಿರು. ಯೇಸುವೆ, ನನ್ನ ಜೀವನದಲ್ಲಿ ಹೊಸ ಆರಂಭವನ್ನು ಮಾಡು. ಯೇಸುವೆ, ಇಂದು ನನ್ನ ಹಳೆಯ ಬದುಕನ್ನು ನಿನ್ನ ಪಾದಗಳಲ್ಲಿ ಇಡುತ್ತಿದ್ದೇನೆ. ನನ್ನ ಎಲ್ಲ ಗಾಯಗಳನ್ನು, ನನ್ನ ಎಲ್ಲ ವೈಫಲ್ಯಗಳನ್ನು, ನನ್ನ ಎಲ್ಲ
ನಿನಗೆ ಒಪ್ಪಿಸುತ್ತಿದ್ದೇನೆ ಕರ್ತನೇ. ನನ್ನ ಜೀವನದಲ್ಲಿ ಹೊಸ ಆರಂಭವನ್ನು ಮಾಡು. ನನ್ನ ಹೃದಯದಲ್ಲಿ ಹೊಸ ಸಂತೋಷವನ್ನು ಹುಟ್ಟಿಸು. ನನ್ನ ಆತ್ಮದಲ್ಲಿ ಹೊಸ ನಿರೀಕ್ಷೆಯನ್ನು ತುಂಬಿಸು. ನನ್ನ ನಂಬಿಕೆಯನ್ನು ಮತ್ತೊಮ್ಮೆ ಬಲಪಡಿಸು. ಯೇಸುವೇ, ನಾನು ಹಿಂತಿರುಗಿ ನೋವಿನ ಕಡೆ ನೋಡದೆ ಮುಂದೆ ನಿನ್ನ ಕಡೆಗೆ ನಡೆಯುವ ಕೃಪೆಯನ್ನು ಕೊಡು. ನನ್ನ ಪ್ರತಿಯೊಂದು ಹೆಜ್ಜೆಯು ನಿನ್ನ ಚಿತ್ತದಲ್ಲಿ ಇರಲಿ. ನನ್ನ ಪ್ರತಿಯೊಂದು ನಿರ್ಧಾರವು ನಿನ್ನ ಜ್ಞಾನದಿಂದ ತುಂಬಿರಲಿ. ಕರ್ತನೇ, ನನ್ನ ಜೀವನವು ನಿನ್ನ ಪುನಃ ಸ್ಥಾಪಿಸುವ ಪ್ರೀತಿಗೆ ಜೀವಂತ ಸಾಕ್ಷಿಯಾಗಲಿ. ನನ್ನ ಮುಖದಲ್ಲಿ ಮತ್ತೆ ನಗು ಮೂಡಲಿ. ನನ್ನ ಹೃದಯದಲ್ಲಿ ಮತ್ತೆ ಸಮಾಧಾನ ನೆಲೆಸಲಿ. ನನ್ನ ಆತ್ಮದಲ್ಲಿ ಮತ್ತೆ ನಿನ್ನ ಸಂತೋಷ ತುಂಬಿರಲಿ. ಇಂದಿನಿಂದ ನನ್ನನ್ನು ನಿನ್ನ ರೂಪಕ್ಕೆ ತಕ್ಕಂತೆ ಬದಲಾಯಿಸುತ್ತಾ ನಿನ್ನ ಪವಿತ್ರಾತ್ಮನಿಂದ ನಡೆಸುತ್ತಿರು. ಯೇಸುವೆ, ನನ್ನ ಜೀವನ ನಿನ್ನ ಪ್ರೀತಿಯ ಸಾಕ್ಷಿಯಾಗಲಿ. ಯೇಸುವೆ, ಇಂದು ನನ್ನ ಹೃದಯವು ನಿನ್ನ ಕೃಪೆಯಿಂದ ಹಗುರವಾಗಿದೆ. ನನ್ನನ್ನು ಕ್ಷಮಿಸಿದ ನಿನ್ನ ಪ್ರೀತಿಯನ್ನು ನಾನು ಎಂದಿಗೂ ಮರೆಯಲು ಬಯಸುವುದಿಲ್ಲ. ಕರ್ತನೇ, ನೀನು ನನ್ನನ್ನು ತಿರಸ್ಕರಿಸಲಿಲ್ಲ. ನನ್ನ ಮುರಿದ ಹೃದಯವನ್ನು ದೂರ ತಳ್ಳಲಿಲ್ಲ. ನನ್ನ ಕಣ್ಣೀರನ್ನು ನಿರ್ಲಕ್ಷಿಸಲಿಲ್ಲ. ಬದಲಾಗಿ ನಿನ್ನ ಪ್ರೀತಿಯಿಂದ ನನ್ನನ್ನು ಅಪ್ಪಿಕೊಂಡೆ. ಯೇಸುವೇ, ನೀನು ನನ್ನನ್ನು ಕ್ಷಮಿಸಿದಂತೆ ನಾನು ಇತರರನ್ನು ಕ್ಷಮಿಸುವ ಹೃದಯವನ್ನು ಕೊಡು. ನೀನು ನನ್ನನ್ನು ಪ್ರೀತಿಸಿದಂತೆ ನಾನು ಇತರರನ್ನು ಪ್ರೀತಿಸುವ ಕೃಪೆಯನ್ನು ಕೊಡು. ನನ್ನ ಹೃದಯದಲ್ಲಿ ದ್ವೇಷಕ್ಕೆ ಜಾಗವಿರದಿರಲಿ. ಕಹಿತನಕ್ಕೆ ಸ್ಥಾನವಿರದಿರಲಿ. ನಿನ್ನ ಪ್ರೀತಿಯೇ ಸದಾ ತುಂಬಿರಲಿ. ಕರ್ತನೇ, ನನ್ನ ಜೀವನವನ್ನು ನಿನ್ನ ಕೃಪೆಯ ಜೀವಂತ ಸಾಕ್ಷಿಯನ್ನಾಗಿ ಮಾಡು. ನನ್ನ ಮಾತುಗಳಲ್ಲಿ
ಪ್ರೀತಿ ಕಾಣಿಸಲಿ, ನನ್ನ ನಡೆಗಳಲ್ಲಿ ನಿನ್ನ ವಿನಯ ಹೊಳೆಯಲಿ. ನನ್ನ ಜೀವನವನ್ನು ನೋಡುವ ಪ್ರತಿಯೊಬ್ಬರು ನಿನ್ನ ಮಹಿಮೆಯನ್ನು ಕಾಣುವಂತಾಗಲಿ. ನನ್ನನ್ನು ಪ್ರತಿದಿನ ನಿನ್ನ ಪ್ರೀತಿಯಲ್ಲಿ, ನಿನ್ನ ಸಮಾಧಾನದಲ್ಲಿ, ನಿನ್ನ ಕೃಪೆಯಲ್ಲಿ ನಡೆಸುತ್ತಿರು. ಯೇಸುವೆ, ನನ್ನ ಜೀವನದ ಮೂಲಕ ನಿನ್ನ ಮಹಿಮೆ ಪ್ರಕಟವಾಗಲಿ. ಯೇಸುವೆ, ಇಂದು ನಾನು ನನ್ನ ಭಾರವನ್ನು ನಿನ್ನ ಪಾದಗಳಲ್ಲಿ ಇಟ್ಟಿದ್ದೇನೆ. ನನ್ನ ಗಾಯಗಳನ್ನು ನಿನ್ನ ಸ್ಪರ್ಶಕ್ಕೆ ಒಪ್ಪಿಸಿದ್ದೇನೆ. ನನ್ನ ಕಣ್ಣೀರನ್ನು ನಿನ್ನ ಪ್ರೀತಿಯಲ್ಲಿ ಬಿಡುತ್ತಿದ್ದೇನೆ. ಈಗ ನನ್ನ ಉಳಿದ ಜೀವನವನ್ನು ನಿನ್ನ ಕೈಗಳಲ್ಲಿ ಸಂಪೂರ್ಣವಾಗಿ ಒಪ್ಪಿಸುತ್ತಿದ್ದೇನೆ. ಕರ್ತನೇ, ನನ್ನ ಹೃದಯದಲ್ಲಿ ಶಾಶ್ವತ ಸಮಾಧಾನವನ್ನು ನೆಲೆಸಿಸು. ನನ್ನ ಆತ್ಮದಲ್ಲಿ ಅಚಲವಾದ ನಿರೀಕ್ಷೆಯನ್ನು ತುಂಬಿಸು. ನನ್ನ ಜೀವನದಲ್ಲಿ ನಿನ್ನ ಆಶೀರ್ವಾದ ಹರಿಯಲಿ. ನನ್ನ ಪ್ರತಿಯೊಂದು ಹೆಜ್ಜೆಯೂ ನಿನ್ನ ಚಿತ್ತದಂತೆ ಇರಲಿ. ಯೇಸುವೆ, ನಾನು ಕ್ಷಮೆಯಲ್ಲಿ ಬದುಕುವ ವ್ಯಕ್ತಿಯಾಗಲಿ, ಪ್ರೀತಿಯಲ್ಲಿ ನಡೆಯುವ ವ್ಯಕ್ತಿಯಾಗಲಿ, ನಿನ್ನ ಕೃಪೆಯನ್ನು ಹಂಚುವ ವ್ಯಕ್ತಿಯಾಗಲಿ. ನನ್ನ ಜೀವನದ ಮೂಲಕ ಮುರಿದ ಹೃದಯಗಳು ಗುಣಮುಖವಾಗಲಿ. ನಿರಾಶೆಯಲ್ಲಿರುವವರು ನಿರೀಕ್ಷೆ ಕಂಡುಕೊಳ್ಳಲಿ. ನೋವಿನಲ್ಲಿರುವವರು ನಿನ್ನ ಪ್ರೀತಿಯನ್ನು ಅನುಭವಿಸಲಿ. ಕರ್ತನೇ, ನನ್ನ ಜೀವನದ ಕೊನೆಯ ಉಸಿರಿನವರೆಗೂ ನಿನ್ನನ್ನು ಪ್ರೀತಿಸುವ, ನಿನ್ನನ್ನು ಹಿಂಬಾಲಿಸುವ, ನಿನ್ನನ್ನು ಮಹಿಮೆ ಪಡಿಸುವ ನಂಬಿಗಸ್ತ ಮಗುವಾಗಿ ಬದುಕುವ ಕೃಪೆಯನ್ನು ಕೊಡು. ಇವೆಲ್ಲವನ್ನು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೆನ್.